जानतां देवभागं यथा पूर्वे संजानान उपासते संजानान उपासते संजानान उपासते। ಈ ಪ್ರಾರ್ಥನೆ ಮಂತ್ರದ ಅರ್ಥ ನಾವು ಮಾಡುವ ಕೆಲಸ ಆಗಲಿ ನಾವು ಮಾತಾಡುವುದರಾಗಲಿ ನಮ್ಮ ಮನಸ್ಸಿನ ಆಲೋಚನೆಗಳು ಒಂದೇ ತರಹ ಇರಲಿ, ಕಾಯ ವಾಚ ಮನಸ್ಸು ಮೂರು ಒಂದೇ ಥರ ಇರಲಿ. ಆವಾಗಲೇ ನಮ್ಮ ಒಂದು ಶಾಲೆ ಇರ್ಬೋದು, ಮನೆ ಇರ್ಬೋದು, ಒಂದು ಕಾರ್ಖಾನೆ ಇರ್ಬೋದು, ಆಗಲೇ ಒಂದು ಅಭಿವೃದ್ಧಿ ಹೊಂದೋದು. ಹೇಗೆ ನಾವು ಮಾಡೋ ಕೆಲಸಗಳೆಲ್ಲ ದೇವರು ಹಿಂದೆ ಮಾಡ್ತಾ ಇರಬೇಕಾದ್ರೆ ಭಾಳ ಒಗ್ಗಟ್ಟಿಂದ ಮಾಡೋದಂತೆ, ಹಾಗೆ ನಾವು ಮಾಡುವ ಎಲ್ಲದರಲ್ಲೂ ದೇವಾಂಶವನ್ನು ನೋಡುವ, ದೇವಾಂಶ ಭೂತರಾಗಿರೋಣ ಅನ್ನೋ ಒಂದು ಸುಸಂಸ್ಕೃತವಾದ ಪ್ರಾರ್ಥನೆ ಇದು. ಇನ್ನು ಮುಂದೆ ಸರ್ ನೀವುಗಳು ಕೂಡ ಎಲ್ಲ ಜಾಗ ಇದ್ದರೆ ಮಾಡ್ಬೋದು, ಕೂತ್ಕೊಂಡು ಜಾಗ ಇದ್ದರೆ ಎಲ್ಲ ಮಾಡ್ಬೋದು. ನಾನು ಕಳಿಸ್ತೀನಿ ಸ್ವಲ್ಪ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡೋದು ಇಬ್ಬರು ಬನ್ನಿ, ಮಿಕ್ಕಿದ್ದು ಸ್ವಲ್ಪ ಅಬ್ಸರ್ವರ್ಸು ಸಿದ್ದವರು ಒಂದಿಬ್ಬರು ಬನ್ನಿ. ಈ ಕಡೆ ಒಬ್ಬರಲ್ಲಿ ನೀವು ನೋಡ್ಕೋತೀರಾ? ನೀವು ಆ ಕಡೆ ನೋಡಿ. ಈಗ ಎಲ್ಲರೂ ನಿಂತ್ಕೊಂಡು ಮಾಡುವ ಮೊದಲು ಸಡಿಲಜ ಲೂಸನಿಂಗ್ ಎಕ್ಸಸೈಸ್. ಮೊದಲು ಯಾವುದೇ ಒಂದು ಎಕ್ಸಸೈಸ್ ಮಾಡೋಕ್ಕೆ ದೇಹ ಗಟ್ಟಿಯಾಗಿರುತ್ತೆ, ಸ್ವಲ್ಪ ಅದನ್ನು ಸಡಿಲತೆ ಮಾಡಿಕೊಂಡ್ರೆ ನಮಗೆ ಮುಂದೆ ಅನುಕೂಲ ಆಗುತ್ತೆ. ಮೊದಲು ಸಡಿಲಜ ಲೂಸನಿಂಗ್ ಎಕ್ಸಸೈಸ್.